ಬಿಗ್ ಬಾಸ್ ಅವ್ರ ಕಡೆಯಿಂದ ಒಂದು ಜಗಳದ ಪ್ರೋಮೋ ಬಂದಿದೆ. ಈ ಒಂದು ಜಗಳದಲ್ಲಿ ಅಶ್ವಿನಿ, ರಘು ಅವರು ಆಗಿರ್ಬೋದು, ರಜತ್ ಮತ್ತು ಧ್ರುವಂತ್ ಅವರು ಆಗಿರ್ಬೋದು, ಇವರಿಷ್ಟು ಜನ ನಡುವೆ ಒಂದು ದೊಡ್ಡ ಜಗಳ ಆಗಿದೆ. ಆ ಒಂದು ದೊಡ್ಡ ಜಗಳದ ನಡುವೆ ಇನ್ನೊಂದು ಮಾತು ಕೂಡ ಬರುತ್ತೆ. ಆ ಒಂದು ಮಾತು ಮೇನ್ ಆಗಿ ಹೈಲೈಟ್ ಆಗಿರುತ್ತೆ. ಏನು ಮಾತು ಇತ್ತ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನೋಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ಹೊಸಬ್ರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಒಂದು ಲೈಕ್ನ ಮಾಡಿ. ಅದೇ ಥರ ನಾನೇನಂತ ಅಂದ್ಕೊಂಡಿದ್ದೆ ಅಂತ ಅಂದರೆ, ಆ್ಯಕ್ಚುಲಾಗಿ ಸ್ಯಾಟರ್ಡೇ ಫಸ್ಟ್ ಪ್ರೋಮೋ ಬರುತ್ತೆ. ಈ ವಾರ ಯಾರೆಲ್ಲ ನಾಮಿನೇಷನ್ ಆಗಿರ್ತಾರೋ ಅವ್ರದ್ದು ಮೇಯ್ನಾಗಿ ಹೈಲೈಟ್ ಮಾಡಿ ಯಾರು ಹೋಗ್ತಾರೆ ಯಾರು ಹೋಗಲ್ಲ ಅಂತ ಒಂದು ಕ್ಯಾಪ್ಷನ್ ಮತ್ತು ಕೋಟ್ ಹಾಕ್ತಿದ್ರು. ಬಟ್ ಇವತ್ತಿನ ಒಂದು ಎಪಿಸೋಡ್ದು ಫಸ್ಟ್ ಪ್ರೋಮೋ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಅಂತಲೇ ಅಂದ್ಕೊಳ್ಬೋದು. ಇದೇ ಸ್ಟಾರ್ಟಿಂಗ್ ಪಾಯಿಂಟ್ ಆಗಿರುತ್ತೆ. ಈ ಒಂದು ವೀಕೆಂಡ್ ಎಪಿಸೋಡಲ್ಲಿ ಇದು ಕೂಡ ಹೈಲೈಟ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಅಂತಲೇ ಅನ್ಬೋದು. ಅದೇ ಥರ ಇವಾಗ ಸ್ಯಾಟರ್ಡೇ ಮತ್ತು ಸಂಡೇ ಎಪಿಸೋಡ್ ರಿಲೇಟೆಡ್ ಆಗಿ ಅಪ್ಡೇಟ್ಸ್ಗಳು ಇಲ್ಲಿ ಬರೋದಿಲ್ಲ, ಯೂಟ್ಯೂಬಲ್ಲಿ ಬರೋದಿಲ್ಲ. ನಿಮಗೆ ಕರೆಕ್ಟಾಗಿ ಟೆಲಿಗ್ರಾಮ್ ಗ್ರೂಪಲ್ಲಿ ಅಪ್ಡೇಟ್ನ ಮಾಡಿರ್ತೀನಿ. ಯಾರಿಗೆ ಕಿಚನ ಚಪ್ಪಾಳೆ, ಎಲಿಮಿನೇಷನ್ ಎಲ್ಲ ರಿಲೇಟೆಡ್ ಆಗಿ ಟೆಲಿಗ್ರಾಮ್ ಗ್ರೂಪಲ್ಲಿ ಸಿಗುತ್ತೆ ಅಂತ ಹೇಳ್ತಾ ಇವಾಗ ಮೇನ್ ಪ್ರೋಮೋ ಬಗ್ಗೆ ಮಾತಾಡ್ತೀನಿ. ಈ ಒಂದು ಪ್ರೋಮೋದಲ್ಲಿ ಧ್ರುವಂತ್ ಅವರು ಒಂದು ಮಾತನ್ನು ಹೇಳ್ತಾರೆ. ಅಂದರೆ ಲಕ್ಸುರಿ ಟಾಸ್ಕಲ್ಲಿ ಒಂದು ಚಾನ್ಸ್ ಸಿಕ್ಕಿದ್ದು ಅಶ್ವಿನಿ, ರಕ್ಷಿತಾ ಮತ್ತು ಧನುಷ್ ಅವ್ರಿಗೆ. ಇವರು 3 ಜನನು ಕೂಡ ಆ ಒಂದು ಲಕ್ಕನ್ನು ಕಳ್ಕೊತಾರೆ. ಅದಾದಮೇಲೂ ಮನೆಯವರು ಕೂಡ ಲಕ್ಸುರಿ ಟಾಸ್ಕ್ನ ಸೋಲ್ತಾರೆ. ಅಲ್ಲಿ ಧ್ರುವಂತ್ ಅವರು ಆ್ಯಕ್ಚುಲಾಗಿ ಆಲೂಗೆಡ್ಡೆನ ಅವ್ರವ್ರು ಪಾಲ್ ಮಾಡಿಕೊಡಿ. ಅದೇ ಥರ ರಜತ್ ಅವರು ಇನ್ನೊಂದು ಮಾತನ್ನು ಹೇಳ್ತಾರೆ, ಅಕ್ಕಿನೂ ಕೂಡ ಅದೇ ಥರ ಪಾಲ್ ಮಾಡ್ಕೊಳ್ಳಿ. ಅದೆಲ್ಲನೂ ಕೂಡ ಟ್ರಿಗರ್ ಮೂಮೆಂಟ್ಗೆ ಹೈಲೈಟ್ ಆಗಿರೋ ಪಾಯಿಂಟು. ಅಂದರೆ ಅವ್ರು ಆಲೂಗೆಡ್ಡೆನ ಸಪ್ರೇಟ್ ಮಾಡಿರೋದಾಗಿರ್ಬೋದು, ಅಕ್ಕಿನ ಸಪ್ರೇಟ್ ಮಾಡಿಕೊಡಿ ಅನ್ನೋದಾಗಿರ್ಬೋದು. ಅಂಥದ್ರಲ್ಲಿ ಇಲ್ಲೊಂದು ಪಾಯಿಂಟ್ ಬರುತ್ತೆ. ಏನೊಂದು ರಘು ಅವ್ರ ಕಡೆಯಿಂದ, ನನಗೆ ಇವ್ರಿಗೆಲ್ಲ ಮಾಡ್ಕೋದಕ್ಕೆ ನನಗೇನು ತೆವಲು ಅಂತ ಅಂದರೆ ನನ್ನ ಪ್ರಕಾರ ಚಟ ಅಂತ ಅರ್ಥ. ಬಟ್ ಏನಕ್ಕೆ ಈ ವರ್ಡ್ ಯೂಸ್ ಮಾಡಿದ್ರು ಅಂತ ನಂಗೆ ಕ್ಲಿಯರಾಗಿ ಇನ್ನೂ ಗೊತ್ತಿಲ್ಲ. ಆ ಪ್ರೋಮೋದಲ್ಲೂ ಕೂಡ ಮಿಕ್ಸ್ ಮ್ಯಾಚ್ ಇದೆ, ಎಪಿಸೋಡಲ್ಲಿ ನೋಡಬೇಕಾಗಿರುತ್ತೆ. ಆ ಒಂದು ಮಾತನ್ನು ಹೇಳಿದಾಗ ಅಶ್ವಿನಿಯವರು ಟ್ರಿಗರ್ ಆಗ್ತಾರೆ. ನಿಮಗೆ ಮಾಡೋಕ್ಕಾಗಲಿಲ್ಲ ಅಂದರೂ ಪರವಾಗಿಲ್ಲ, ಬಟ್ ಈ ವರ್ಡ್ಗಳೆಲ್ಲನೂ ಕೂಡ ಯೂಸ್ ಮಾಡಿಬಿಡಿ. ತೆವಲು ಅಂದರೆ ಏನು ಅಂತ ಕೇಳಿದಾಗ ಇಷ್ಟು ಟ್ರಿಗರ್ ಮೂಮೆಂಟು. ರಜತ್ ಕೂಡ ಬೇರೆ ಎಕ್ಸ್ಟ್ರೀಮ್ ಲೆವೆಲ್ಗೆ ಮಾತಾಡೋ ಥರ ಮೂಮೆಂಟ್ಗಳು ಹೋಗುತ್ತೆ ಅಂತಲೇ ಹೇಳ್ಬೋದು. ಅವರು ಆ್ಯಕ್ಚುಲಾಗಿ ಒಂದು ಲಕ್ಸುರಿ ಟಾಸ್ಕ್ ಕಳ್ಕೊಂಡಾದಮೇಲೆ ಅವ್ರಿಗೆ ಇಷ್ಟಿಷ್ಟು ಪಾಲು ಅಂತ ಇರುತ್ತೆ. ಅಂದರೆ ಎಲ್ಲನೂ ಕೂಡ ಅವ್ರವ್ರು ಸಿಗೋದಿಲ್ಲ. ಬಟ್ ಅಲ್ಲಿ ಎಲ್ಲಾರ್ದೂ ಒಬ್ಬರೇ ತಿನ್ನೋಕ್ಕೆ ನನಗೇನು ತೆವಲ ಅಂತ ಅಂದಾಗ ಸ್ವಲ್ಪ ಟ್ರಿಗರ್ ಮೂಮೆಂಟ್ ಆಗಿ ಬರ್ತಾರೆ ರಜತ್ ಅವರು. ಆ್ಯಕ್ಚುಲಾಗಿ ಇಲ್ಲಿ ಏನಂದರೆ ಪ್ರೋಮೋದಲ್ಲಿ ಕ್ಲಿಯರ್ ಆಗಿ ಅವರು ಮೆನ್ಷನ್ ಮಾಡಿಲ್ಲ, ಎಲ್ಲನೂ ಕೂಡ ಮಿಕ್ಸ್ ಮಾಡಿದ್ದಾರೆ. ಅಲ್ಲಿ ರಜತ್ ಅವ್ರದ್ದು ಒಂದು ಮಾತು ಬರುತ್ತೆ. ಏನಂತ ಅಂದರೆ, ನನಗೆ ಎಲ್ಲಾರ್ದು ತಿನ್ನೋದಕ್ಕೆ ನನಗೇನು ತೆವಲ ಅಂತ ಬರುತ್ತೆ. ಆಮೇಲೆ ಅಶ್ವಿನಿ ಅವರು ಏನಕ್ಕೆ ಮಾತಾಡ್ತೀರಾ ಹಂಗೆ ಅಂತ ಬಂದಾಗ ಇದು ಧ್ರುವಂತ್ ಅವರು ಜಗಳಕ್ಕೆ ಬರ್ತಾರೆ. ಮಿಕ್ಸ್ ಮ್ಯಾಚ್ ಮಾಡಿದರೆ ಎಪಿಸೋಡಲ್ಲಿ ನೋಡಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಬಟ್ ತೆವಲು ಅಂತ ಏನಕ್ಕೆ ಯೂಸ್ ಮಾಡಿದ್ರು ಅಂತ ವೀಕೆಂಡ್ ಎಪಿಸೋಡಲ್ಲಿ ನಮಗೆ ಆನ್ಸರ್ ಬೇಕಾಗಿರುತ್ತೆ. ನಿಮ್ಗೇನು ಅನಿಸುತ್ತೆ? ಪ್ರೋಮೋ ನೋಡಾದ್ಮೇಲೆ ಬಂದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಅದೇ ಥರ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ಪಾಯಿಂಟ್ ಏನಂತ ಅಂದರೆ, ಲಾಸ್ಟಲ್ಲಿ ಏನೇನು ಕೋಟ್ ಕೊಡ್ತಿರೋ ಅದೇ ಥರ ಕೋಟ್ ಕೊಟ್ಟಿದ್ದಾರೆ. ಕಿಚ್ಚು ಹಚ್ಚಿರೋ ಈ ಮನೆಯಲ್ಲಿ ಯಾರು ಉಳ್ಕೋತಾರೆ, ಯಾರು ಹೋಗ್ತಾರೆ, ಕಿಚನ ಪಂಚಾಯತಿಲಿ ಇದೆಲ್ಲದಕ್ಕೂ ಕೂಡ ಆನ್ಸರ್ ಸಿಗುತ್ತಾ, ಯಾರ್ದು ಸರಿ ಯಾರ್ದು ತಪ್ಪು ಅಂತ ಇಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ನಿಮ್ಮ ಪ್ರಕಾರ ಈ ವಾರ ಯಾರಿಗೆಲ್ಲ ಕಿಚನ ಚಪ್ಪಾಳೆ ಸಿಗ್ಬೋದು, ಯಾರು ಎಲಿಮಿನೇಟ್ ಆಗ್ಬೋದು, ಏನೆಲ್ಲ ವಿಷಯ ನಡೀಬೋದು, ಯಾವ ಹಾಟ್ ಟಾಪಿಕ್ ಬರ್ಬೋದು ಅಂತ ಕಮೆಂಟ್ ಸೆಕ್ಷನಲ್ಲಿ ಮರೆಯದಂತೆ ಕಮೆಂಟ್ ಮಾಡಿ. ಇದಿಷ್ಟು ಒಂದು ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕು, ಶೇರು, ಕಮೆಂಟು, ಸಬ್ಸ್ಕ್ರೈಬ್ ಮಾಡ್ಕೋದು ಅಂತ ನೋಡ್ತಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಬಾಯ್ ಬಾಯ್, ಥ್ಯಾಂಕ್ ಯು, ನಮಸ್ಕಾರ.